ಶರಣರ ಸುಕ್ಷೇತ್ರದಲ್ಲಿ 5ನೇ ವರ್ಷದ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವರಿಯರಿಂದ ಆಶೀರ್ವಚನ ಬಂದಿರತಕ್ಕಂಥ ಶರಣ ಬಂಧುಗಳು ಗುರುಗಳ ಆಶೀರ್ವಚನವನ್ನು ಭಕ್ತಿ ಭಾವದೊಂದಿಗೆ ಶಾಂತ ರೀತಿಯಿಂದ ಕುಳಿತುಕೊಂಡು ಆಶೀರ್ವಚನವನ್ನು ಆಲಿಸಬೇಕಾಗಿ ಸದ್ಭಕ್ತಾದಿಗಳಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೀನಿ. ಪರಮ ದಯಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸ್ ಅಲಿಯನ್ನು ನನ್ನ ಹೃದಯವನ್ನು ನಿಲ್ಲಿಸಿಕೊಂಡು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರ್ಕುಂದೀರ್ಣ ಸ್ವಾಮಿಯ ಪಾದಕ್ಕೆ ಹಣೆಮಣೆದು, ಅದೇ ರೀತಿಯಾಗಿ ಕಾದರ್ಲಿಂಗ ತಾತನ ಕತ್ತರುಗದ್ದಿಗೆ ಹಣೆಮಣೆದು, ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ತಾತನ ಪಾದಕ್ಕೆ ಹಣೆಮಣೆದು, ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಕತ್ತರುಗದ್ದಿಗೆ ಹಣೆಮಣೆದು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿ ಅರ್ಧಾಂಗಿನಿಯ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಹಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಅಲಿ ತಾತನವರ ಆತ್ಮಕ್ಕೂ ಶರಣಗಳನ್ನು ಅರ್ಪಿಸುತ್ತಾ, ಕಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಖಾದರ್ ಬಾಷಾ ತಾತನವರಿಗೂ ಆತ್ಮಕ್ಕೂ ಶರಣಗಳನ್ನು ಅರ್ಪಿಸುತ್ತಾ, ಗುರುಪೂರ್ಣಿಮೆಯ ಪ್ರಯುಕ್ತ ಆಗಮಿಸಿರ್ತಕ್ಕಂಥ ಎಲ್ಲ ಶರಣರಿಗೂ ನನ್ನ ಶರಣಗಳನ್ನು ಅರ್ಪಿಸುತ್ತಾ, ಶರಣರ ಮನೆತನದಿಂದ ಬಂದಿರತಕ್ಕಂಥ ಶಕರಪ್ಪ ತಾತನ ಮೊಮ್ಮಗರಾಗಿರ್ತಕ್ಕಂಥ ಹನುಮಂತರಾಯ ಗವಾಯಿಗಳವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ತಬಲಾಜಿಯವರು ನನ್ನ ಆತ್ಮೀಯರು, ಅವರಿಗೂ ಸಹಿತ ನನ್ನ ಶರಣಗಳನ್ನು ಸಲ್ಲಿಸುತ್ತಾ, ಅಂಬರೀಶ್ ಪೂಜಾರಿ ಅವರಿಗೂ ನನ್ನ ಶರಣಗಳನ್ನು ಅರ್ಪಿಸುತ್ತಾ, ಗೋನ್ವಾರದ ಭಕ್ತರಿಗೂ, ಚಿರ್ತಾಪಲ್ಲಿಯ ಭಕ್ತರಿಗೂ, ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಈ ಗುರುಪೂರ್ಣಿಮೆಗೆ ತಮ್ಮೆಲ್ಲರಿಗೂ ನನ್ನ ಶರಣಗಳನ್ನು ಅರ್ಪಿಸುತ್ತಾ, ಸದ್ಗುರು ಅಬ್ಬಾಸ್ ಅಲಿ ತಾತನ ಶಿಷ್ಯ ಬಳಗಕ್ಕೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಗುರುಪೂರ್ಣಿಮೆ 15 ದಿವಸಗಳ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿ ಹಗಲು ರಾತ್ರಿ ಸೇವೆ ಮಾಡಿರ್ತಕ್ಕಂಥ ಸದ್ಗುರುವಿನ ಅಧ್ಯಕ್ಷರಿಗೂ ಸದಸ್ಯರಿಗೂ ಅಬ್ಬಾಸ್ ಅಲಿ ತಾತನ ಎಲ್ಲ ಶಿಷ್ಯ ಬಳಗಕ್ಕೂ ನನ್ನ ಶರಣಗಳು ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ 3 ದಿನ ಜಿಯಾರತ್ತು ಯಾರೂ ಮಲಗಿಲ್ಲ. ಮತ್ತೆ ಇವತ್ತಿನ ದಿವಸ ಬೆಳಗ್ಗೆ ಎದ್ದು ತಮ್ಮ ತಮ್ಮ ಕೆಲಸಕ್ಕೆ ತಾವು ಮತ್ತೆ ಇಲ್ಲಿಗೆ ಚಿರ್ತಾಪಲ್ಲಿಗೆ ಆಗಮಿಸಿರಿ. ಯಾಕಂತೇಳಿಗ ಸುತ್ತರ್ಕಂದು ಬರಬೇಕು, ಒಳ್ಳೆಯ ಫುಲ್ ಐತೆ. ನಾನು ಗುರುಪೂರ್ಣಿಮೆ ಸರಿ ಮಾಡಬೇಕಂತ ವಿಚಾರ ಮಾಡಿದ್ದೆ ಈ ವರ್ಷ. ಕೇಳಿದ್ರೆ ಅವರೆಲ್ಲ, ಏನಪ್ಪ ಗುರುಪೂರ್ಣಿಮೆ ಹೆಂಗೆ ಮಾಡಬೇಕು, ಹೇಳದ್ನಪ್ಪ ಅಂತ ಹೇಳ್ತದೆ. ನಾನು ಏನು ಮಾಡಬೇಕು ವಿಚಾರ ಮಾಡ್ತಿದ್ದೆ. ಒಬ್ಬತ್ತ ಅತೇನು ಸಂಬಂಧ ಇಲ್ಲದ ವಿಷಯ, ಅಥವಾ ಶಿಷ್ಯನೂ ಅಲ್ಲ ಏನಿಲ್ಲ, ಅಥವಾ ಮನುಷ್ಯ ಬಂದ, ಅಲ್ಲಪ್ಪ ಗುರುಪೂರ್ಣಿಮೆ ಮತ್ತು ಹೆಂಗೆ ಮಾಡ್ತೀಯ ಅಂತಂದ. ನೋಡೋಣಪ್ಪ, ಇಲ್ಲಪ್ಪ ಬಿಡಬಾರ್ದು ಮತ್ತು ಮಾಡಲೇಬೇಕಂದದ್ದು. ಅಬ್ಬ ಅಂತ ನಾನು ಆಲೋಚನೆ ಮಾಡಿದೆ. ಯಾಕಂತೇಳಿಕ ನಾನು ಬಿಡ್ಬೇಕಂತ ಆಲೋಚನೆ ಮಾಡಕತ್ತೀನಿ, ಅಥವಾ ಪಾಪ ಸಂಬಂಧದ ವಿಷಯ ಮಾಡಲೇಬೇಕಂತ ಅಂತಂದಾಗ ಅಪ್ಪ ಇತ್ತು ಬಾಲ್ ನುಡಿಸ್ಯಾನ ಅಂತಂದಾಗ ನಾ ಭಕ್ತ ಬಳಗ ಕೇಳಿದೆ. ಇಲ್ಲಪ್ಪ ಮಾಡಮ್ ತಗರಿ ಅಂತ ಹೇಳಿದ್ನಪ್ಪ. ಈ ಗುರುಪೂರ್ಣಿಮೆ ಮಾಡೋದ್ರಿಂದ ಎಲ್ಲ ನಮ್ಮ ಭಾರತದ ಸಂಪ್ರದಾಯ ಇದು. ಗುರುಗಳನ್ನು ಸಂತೋಷಪಡಿಸೋದು, ಇದ್ರ ಯಾವ ರೀತಿ ನಾವು ಸಂತೋಷಪಡಿಸ್ಬೇಕಂತ ತಮಗೆ ವಿರಳವಾಗಿ
ನಮ್ಮ ಶಿಷ್ಯರಾಗಿರ್ತಕ್ಕಂಥ ನಿಮೇಶ್ ಅವರು ತಮ್ಮೆಲ್ಲರಿಗೆ ಅವರ ಮಾತಿನ ಮುಖಾಂತರ ತಮ್ಮೆಲ್ಲರ ಆತ್ಮಕ್ಕೆ ಮುಟ್ಟಂತೆ ಹೇಳ್ಬಿಟ್ಟಾರೆ ತಮಗೆಲ್ಲರಿಗೆ. ಇದು ಸಾಮಾನ್ಯ ವಿಷಯವಲ್ಲ. ಗುರುಪೂರ್ಣಿಮೆ ಅಂದರೆ ತಾವೆಲ್ಲರೂ ಗುರುವಿನ ದರ್ಶನ ಮಾಡೋದು ಇವತ್ತು ಭಾಗ್ಯ. ಅದಕ್ಕಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀ ಒಲ್ತರೆ ಕೊನೆಗೂ ಕೊರುವುದಯ್ಯ, ನೀ ಒಲ್ತರೆ ಬರಡು ಐನಾಗುವುದಯ್ಯ, ನೀ ಒಲ್ತರೆ ವಿಷಾಸಹಿತ ಅಮೃತವಾಗುವುದಯ್ಯ ಕೂಡಲ ಸಂಗಮ ದೇವ. ಯಾಕಂತೇಳಕಪ್ಪ, ಅದಕ್ಕಾಗಿ ಗುರು ಒಲ್ತರೆ ಎಲ್ಲವಷ್ಟು ನಮಗೆ ಅಮೃತ ಆಗತ್ತಂತ ಬಸವಣ್ಣಪ್ಪನವ್ರು ಹೇಳ್ಯಾರ. ಅದಕ್ಕಾಗಿ ಇಂಥ ಒಂದು ಗುರು ಪೂರ್ಣಿಮೆಗೆ ತಾವೆಲ್ಲರೂ ಹನುಮಂತರಾಯವರು ಹಾಡಿನ ಮುಖಾಂತರ ಏನು ಹೇಳ್ಬೇಕಂತ ತಾವು ಹೇಳಿದರು. ನಿನ್ನಿನ ದಿವಸ ನಮ್ಮ ಕ್ರಾಂತಿ ಚಲನ್ನವರು ಒಂದು ಮಾತು ಕೇಳಿದರು. ನಾನು ಒಂದು ಮಾತು ಕೇಳ್ತಪ್ಪ ತಪ್ಪು ತಿಳ್ಕೊಬಾರ್ದು ಅಂತಂದರು. ನನಗೆ ಭಯ ಬಂತು. ಯಾಕಂದ್ರೆ ಟಿ ವಿ ಮಾಧ್ಯಮದಲ್ಲಿ ಏನು ಕೇಳ್ತಾರೆ ಗೊತ್ತಾಗೋದಿಲ್ಲ. ಅದಕ್ಕೆ ಇವತ್ತು ಯಾಕೆ ಈ ಮಾತಾಡಿದ್ರು ತಪ್ಪು ತಿಳ್ಕೊಬಾರ್ದಪ್ಪ, ನಾನು ಒಂದು ಮಾತು ಕೇಳ್ತಂತಂದಾಗ ನಾನು ಭಯ ಬಿದ್ದೆ. ಹೇಳ್ರಪ್ಪ ಏನಾಯ್ತದೆ ಅಂತ. ಅಲ್ಲಪ್ಪ, ನಾನು ಸವಾರಿಗೆ ಬಂದೀನಿ, ಮತ್ತು ಇವತ್ತು 3 ದಿವಸ ಕಾರ್ಯಕ್ಕೆ ಬಂದೀನಿ, ಒಂದು ಅಮಾವಾಸ್ಯೆಗೆ ಬಂದೀನಿ, ನಾನು ನೋಡ್ಕೊಂತ ಇದ್ದೀನಿ. ಅಲ್ಲಪ್ಪ ನೀ ಶಿಫ್ಟ್ ಯಾವಾಗ ಬರ್ತೀನಿ ಈಗ ಅಂತ ಕೇಳಿದತ್ತೆ. ನಾನು ವಿಚಿತ್ರ ಮಾತು, ಯಾಕಪ್ಪ ಎಂಥ ಮಾತಾಡಿಬಿಟ್ಟಲ್ಲ ಅಂತ. ಇಲ್ಲಪ್ಪ, ಅಷ್ಟು ನಾವು ಚಾನಲ್ಗಳು ನಾವು ಮಾಡ್ತಾ ಇದ್ದೀವಿ, ಹಳ್ಳಿಗೆ ಹೋಗ್ತಿರ್ತೀವಿ, ಒಬ್ಬರು ಮಾತಾಡಿ ಇನ್ನೊಬ್ರು ಮಾತಾಡಿ ಏನಿಂದ ಏನು ನಡಿ ಅಂತ ಗದರಿಸಿಬಿಡ್ತೀವಿ. ಆದ್ರೆ ಇಷ್ಟು ಜನರನ್ನು ನೀವು ಸಂಭಾಳಿಸ್ತಲ್ಲ, ನಾನು ನೋಡಿ ನನಗೆ ಆಶ್ಚರ್ಯ ಆಗಿಬಿಡ್ತು. ಅದಕ್ಕೆ ಈ ಪ್ರಶ್ನೆ ಕೇಳಿದೆ, ತಪ್ಪು ತಿಳ್ಕೊಬೇಡಪ್ಪ ಅಂತಂದು ಅಂದಾಗ ನನಗೆ ನನಗೆ ಭಯ ಬಿದ್ದಿದ್ನಪ್ಪ. ನೀ ಏನು ಕೇಳ್ತಾ ನನಗೆ ವಿಚಾರ ಆಗಿಬಿಡ್ತಿಲ್ಲ. ಯಾಕಂತೇಳಕಪ್ಪ, ಅಪ್ಪ ಪ್ರತಿಯೊಬ್ಬ ಮನುಷ್ಯಗ, ಒಬ್ಬ ಶಿಷ್ಯಗಾಗಿರಲಿ ಒಬ್ಬ ಗುರುವಿಗಾಗಿರಲಿ ಅವಕಾಶ ಕೊಡ್ತಾನ. ಆ ಅವಕಾಶವನ್ನು ದುರುಪಯೋಗ ಆಗಬಾರ್ದು, ಉಪಯೋಗ ಆಗ್ಬೇಕು ಎಲ್ಲರಿಗೆ. ಅದಕ್ಕಾಗಿ ತಾವೆಲ್ಲರೂ ಇವತ್ತು ಗುರುಪೂರ್ಣಿಮೆ ಮಾಡೋದ್ರಿಂದ ಇನ್ನೊಬ್ಬ ಗುರುವಿಗಾಗಲಿ ಇನ್ನೊಬ್ಬರು ಶಿಷ್ಯರಿಗಾಗಲಿ ಇದು ಉಪಯೋಗ ಆಗ್ತದ. ಅದಕ್ಕಾಗಿ ತಾವು ಮಾಡೋದ್ರಿಂದ ಇಡೀ ನಮ್ಮ ಭಾರತದ ಸಂಪ್ರದಾಯ ನಾವು ಪಾಲಿಸ್ದಂಗೆ ಆಗುತ್ತಂತ ನಮ್ಮ ಶಿಷ್ಯ ಬಳಗ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಶಿಷ್ಯ ಬಳಗಕ್ಕೂ ಇನ್ನು ಮುಂದೆ ಅತಿ ಹೆಚ್ಚು ಶಕ್ತಿ ಕೊಡಲಿ, ಅವರ ಆರೋಗ್ಯ ಭಾಗ ಕೊಡಲಿ, ಬಡತನವೊಂದು ನಿರ್ಮೂಲನೆ ಆಗಲಿ, ಹೊಲ ಮನೆಯಲ್ಲಿ ದವಸ ಧಾನ್ಯ ಬೆಳೆದು ಸುಖ ಸಂಪತ್ತನ್ನು ಆ ಸದ್ಗುರುವಿ ಅವರಲ್ಲಿ ಎಲ್ಲ ಮನೆ ತುಂಬಲಿ ಅಂತ ನನ್ನ ಕೇಳಿಕೊಳ್ಳುತ್ತಾ, ಪ್ರತಿ ವರ್ಷ ಇದೇ ಥರ ಮಾಡುವಂಥ ಶಕ್ತಿ ಎಲ್ಲ ಭಾರತ ದೇಶ ಶಿಷ್ಯ ಬೆಳಗಕ್ಕೆ ಕೊಡಲಿ ಅಂತ ನಾನು ಕೇಳಿಕೊಳ್ಳುತ್ತಾ, ನಾನು ಮಾತಾಡಿ ನಾವು ಸಮಯ ಬಹಳ ಇಲ್ಲ, ಈಗ 10 ಗಂಟೆ ಮೇಲೆ ಆಗೈತೆ. ಅದಕ್ಕಾಗಿ ತಾವೆಲ್ಲರೂ ಈ ಗುರುಪೂರ್ಣಿಮೆಗೆ ಬಂದು ಈ ಗುರು ಸೇವೆಯನ್ನು ಮಾಡಿ ಗುರುವಿನ ದರ್ಶನವನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಮತ್ತು ಸುತ್ತಮುತ್ತಲು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಸದ್ಗುರುವಿನ ಸಮಸ್ತ ಎಲ್ಲ ಶಿಷ್ಯ ಬೆಳಗಕ್ಕೂ ನನ್ನ ಶರಣವನ್ನು ಅರ್ಪಿಸುತ್ತಾ ಜೈ ಹಿಂದ್ ಜೈ ಭಾರತ ಅಂತ 2 ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಭಾರತ. ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಅರ ಕಾಯಲಾರ ಎನ್ನುವ ಸಂದೇಶವನ್ನು ಸದ್ಭಕ್ತಾದಿಗಳಿಗೆ ಶರಣು ಬಂಧುಗಳಿಗೆ ಆಶೀರ್ವಚನ ಮೂಲಕ ನೀಡಿರುವಂತಹ ಪೂಜ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳು.